ಅಲ್ಲ, ಯಾರ್ಯಾರ ಮನೆ ಸುದ್ದಿಗಾಗಿ ಕೈ ಹಿಡಿದು ಹಿಂದಿಗಿಂತ ಮಾತಾಡ್ತಿದ್ದೀರಲ್ಲ ನೀವು. ಎಲ್ಲಾರಾದ ಅಲೆಸಿದ್ರೆ ಮನಸ್ಸಿಗೆ ಎಷ್ಟು ನೊಂದ್ಕೋತದೆ. ಯಾಕೆ ಹಿಂಗೆ ಆಗ್ಬಿಟ್ರಿ? ಯಾರು ನಿಮ್ಗೆ ಹೇಳ್ಕೊಟ್ಟಿದ್ದು ಯಾರು ಹಂಗಾರೆ? ಉಸಿರು ಬಿಡದೆ ನಿತ್ರೊಂದಾತು. ನಾನು ಮತ್ತೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಾಯೇ ಬಿಡಬೇಡ ಹೇಳಿನಿ. ಹಾಂ, ನಿಮ್ಮ ಮಗಳಿಗೆ ಮಾತ್ರ ಮನಸ್ಸಿರೋದು, ಅವಳಿಗೆ ಮಾತ್ರ ನೋವಾಗೋದು. ಎಲ್ಲರೂ ಕೇಳಿಸ್ಕೊಂಡ್ರೆ ಎಷ್ಟು ನೊಂದ್ಕೋತದೆ ಏನೋ ಅಂತ ಯೋಚನೆ ಮಾಡ್ತಿದ್ದೀರಿ ಅಲ್ಲ. ಪಾಪಣ್ಣನ ಮನೇಲಿ ನೀವು ಮಾಡಿದ ಮಾತು ಕೇಳಿಸ್ಕೊಂಡ್ರೆ ಅವರೆಷ್ಟು ನೊಂದ್ಕೋತಾರೆ. ಅವ್ರ ಹೆಣ್ಣಲ್ಲ, ಅವ್ರಿಗೆ ನೋವಿರಲ್ಲ. ನಾನು ಇಲ್ಲಿ ಇದ್ದಿದ್ದನ್ನು ನನ್ನ ಕಣ್ಣಾರೆ ನೋಡಿದ್ದನ್ನು ನಾನು ಹೇಳಿದ್ದು. ನೀವು ಏನು ನೋಡಿರಿ? ನೀವು ಅಷ್ಟು ಹತ್ರದಿಂದ ಏನು ನೋಡಿರಿ? ಅಷ್ಟು ಮಾತಾಡ್ತಿದ್ದೀರಲ್ಲ. ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಮಾತಾಡೋದಂದ್ರೆ ನಿಮಗೆ ಭಾಳ ಸಲೀಸು. ನಿಮ್ಮನೆ ಬಗ್ಗೆ ಮಾತ್ರ ಏನೂ ಹೇಳಬಾರ್ದು ಅಲ್ಲ. ಮಾವ, ನಾನಿನ್ನು ಹೆಚ್ಚು ಮಾತಾಡಲ್ಲ. ಬೇಡ, ಸುಮ್ಮನೆ ಮಾತಿಗೆ ಮಾತು ಬೆಳೆಯೋದು ಯಾಕೆ? ನೀವು ಅದು ಏನು ಕೇಳ್ತಿರೋ, ಏನು ಮಾಡ್ತಿರೋ, ಮತ್ತು ಭಾಳ ರಂಪ ಎಲ್ಲ ಮಾಡಿ ನಾನು ಕಾರಣ ಅಂತ ತಿಳ್ಕೊಂಬೇಡಿ. ನಂಗೆ ಅದು ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಾವತ್ತು ಬಂದು ನೀವು ಕೇಳಿಸಿ ದಿನ ಯಾವತ್ತು ಒಳ್ಳೆಯದದೆ ಅವತ್ತು ಕರ್ಕಳಿ ಬನ್ನಿ ಅವಳನ್ನು, ಅಷ್ಟೇ. ನಾನು ಮತ್ತೆ ಇಲ್ಲಿ ನೀವು ಸೀಮಂತ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ರೆ ನಾನು ಬರೋನಲ್ಲ. ಯಾವ ಶಾಸ್ತ್ರನೂ ಮಾಡೋದು ಬೇಡ. ಬಸ್ರಿನ ಕರ್ಕೊಬನ್ನಿ. ಡೆಲಿವರಿ ಎಲ್ಲಿ ಆಗ್ತದೆ ನೋಡಿ, ಒಂದು ಕರೆಕ್ಟಾಗಿ ಒಂದು ಆರೋಗ್ಯವಾಗಿ ನೋಡಿಕೊಂಡ್ರೆ ಸಾಕು, ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ಕಾರ್ಯಕ್ರಮಕ್ಕೂ ನಿಮ್ಮ ಮನೆಗೆ ಬರೋಲ್ಲ ನಾನು ಯಾಕೆ ಬರೋಲ್ಲ ಅಂದರೆ, ಪಾಪಣ್ಣಣ್ಣು ಬರೋಲ್ಲ, ಗುಂಡಪ್ಪ ಮಾವನೂ ಬರೋಲ್ಲ. ಪಾಪಣ್ಣನಿಗೆ ಬೇಜಾರಾದರೂ ಗುಂಡಪ್ಪ ಮಾವಗಾದಂಗೆ ಅವರಿಬ್ಬರು ಬರೋಲ್ಲ. ಅವರಿಬ್ಬರು ಬರದೇ ಇದ್ಮೇಲೆ ನಾನು ಬರೋಲ್ಲ, ಅಷ್ಟೇ. ಇನ್ನು ಏನೇ ಮಾತಾಡೋದಿದ್ರು ಅವರಿಬ್ಬರಿಗೆ ಏನೇ ಹೇಳಿದ್ರು ನನಗೆ ಹೇಳ್ದಂಗೆ. ಇನ್ನೇನು ಮಾತಾಡಲ್ಲ ನಾನು. ಇನ್ನು ನೀವು ಏನಾದರೂ ತೀರ್ಮಾನ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ಅಲ್ಲ, ಹೋತಾನೆ ಆದರೆ ಸುಮ್ಮನೆ ನಿಂತ್ಕೊಂಡಿರಲ್ಲ. ಇದೇನಂತ ಹೇಳೋದು? ಮನೆ ಬಾಗಿಲಿ ಬಂದು ಲೋಟ ಕುಡಿದೇ ಹೋಗ್ತಾ ಇದಾರಲ್ಲ. ಪಲ್ಲವಿ ಕೇಂದ್ರ ಬೇಜಾರು ಮಾಡ್ಕೊಂಡಲ್ಲ. ಕರೀರಿ, ಒಂದು ಲೋಟ ಎಂತಾರು ಕುಡ್ಕೊಂಡು ಹೋಗಕ್ಕೆ ಹೇಳ್ರಿ. ಕರೀರಿ ಅಂತೀನಿ, ಮತ್ತೆ ನಿಂತ್ಕೊಂಡು ಹೋಗ್ತೀನಿ ನೋಡ್ತಾ ಇದಾರಲ್ಲ. ಕರೀರಿ ಅವರನ್ನ. ಎಂತ ಕರಿಬೇಕಾ? ಎಂತ ಕರಿಬೇಕು? ನಿನ್ನ ಪುರಾಣ ಕೇಳಕ್ಕ? ಇಲ್ಲ ಮತ್ತೊಂದು ಇಷ್ಟೇ ಎಂತಾರು ತಲೆಗೆ ತುಂಬನ ಕೇಳ್ತಾರೆ, ನಾ ಹೇಳಿದ್ನ ಚಡಿಗಿಡಿ ಹೇಳೋಣ ಅಂತನ? ನಿನ್ನ ಜನ್ಮಕ್ಕಿಷ್ಟು. ಎಲ್ಲರೂ ನನಗೆ ಬೈರಿ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಅದೇ ಮೇಲೆ ಹೋದಂಗಂತೆ. ನಾ ಏನು ಹೇಳಬಾರ್ದು ಹೇಳಿದ್ದೆ. ಹಾಡ್ಪೇರಂಡ್, ಮತ್ತೆ ಮತ್ತೆ ಮಾತಾಡ್ತಿದ್ದೀಯ? ಅಯ್ಯೋ, ನನ್ನ ಮಂಡೆ ಕೂದಲು ಹೋದಲ್ಲ, ಏನು ಗೊತ್ತೇ ಸಾಯಿ ನಾನು. ಮಂಡೆ ಕೂದಲು ಹೋಗೋದಲ್ಲ ನಿನ್ನ ಇವತ್ತು. ನಾನು ಹೋಗಲಿ, ಬೇಡ ಸುಮ್ಮನೆ ಏನು ಮನೆ ಒಳಗೆ ರಂಪ ಮಾಡೋದು ಅಂತ ಸುಮ್ಮನೆ ಇದ್ದಷ್ಟಕ್ಕೂ ಇಷ್ಟು ಮಿಗರ್ದು ಹೋದ. ಏನು ಮಾಡೋದಿಲ್ಲ. ಇಲ್ಲ, ನಿನಗೆ ಹಿಂಗಲ್ಲ. ನಿನಗೆ ಎಷ್ಟು ಹೇಳಿದ್ರು ಎಷ್ಟು ಹೊಡೆದ್ರು ಎಮ್ಮೆ ಚಮಡ ನಿಂದು. ಎಂತಕ್ಕೆ ಬಿಟ್ಟಿದ್ದ? ಮೆರ್ಸನ ಅಂತ, ಊರು ಮೆರ್ಸನ ಅಂತ ನಿನ್ನ. ಈಗ ಪುಣ್ಯಾತ್ಮ ಬಂದು ಕೂಡಲೇ ಹೆರ್ಗೆ ಹೋಗ್ಯಾರೆ. ಆಚೀಚೆ ಮನೇಲಿದ್ದ 5 ಮಕ್ಕಳು ಕಾಯ್ತದಾರೆ ಏನು ಎತ್ತ ಅಂತ. ಬಂದು ಏನೋ ಹೇಳಿಕೊಟ್ರು, ಇಲ್ಲಿ ಹೊಡಿತಾ ಇದ್ದಾನೆ ಅಂತ ಹೇಳ್ತಾರೆ ಅಂತ ಸುಮ್ಮನೆ ಆ ಕಂಡರ ಹೆತ್ತ ಮಗಗೆ ಕೆಟ್ಟ ಆಪಾದನೆ ತರಬಾರ್ದು ಅಂತ ಸುಮ್ಮನಿದ್ದೀನಿ ನಾನಿವತ್ತು. ಸುಮ್ಮನೆ ಇದ್ದೀನಿ ಅಂದ ಕೂಡಲೇ ಹಿಂಗೆ ಇರ್ತೀನಿ ಅಂತನೂ ಅಲ್ಲ. ಈಗಲೇ ಸೀದಾ ಪಾಪಣ್ಣವ್ರ ಮನೆಗೆ ಹೋಗ್ಬೇಕು, ಪಾರ್ವತಕ್ಕರ ಮನೆಗೆ. ಪಾಪಣ್ಣ ಮನೇಲಿ ಇರ್ತಾನ ಬಿಡ್ತಾನ? ಪಾರ್ವತಕ್ಕನ ಹತ್ರ ಹೋಗಿ ನಂಗೆ ಏನೋ ತಿಳುವಳಿಕೆ ಇಲ್ಲದೆ ನಾನು ಹಿಂಗಿದ್ದು ಮಾತು ಆಡಿಬಿಟ್ಟೆ,
ಮನ್ಸಲ್ಲಿ ಇಟ್ಕೋಬಾರ್ದು ಅಂತ ಪಾಪಣ್ಣ ಹೇಳಿ ಅಂತ ಒಂದು ಪಕ್ಷ ಅವ್ರು ಹಿರಿದಾಗಿದ್ದಾರೆ, ಅವ್ರ ಕಾಲು ಹಿಡಿದ್ರೂ ತಪ್ಪಿಲ್ಲ. ತಪ್ಪಾತು ಅಂತ ಹೋಗಿ ಕೇಳಿ ಬರ್ಬೇಕು. ಮನೇಲಿ ಏನಾದ್ರು ಕಾರ್ಯ ಮಾಡಬೇಕು ಅನ್ನಂಗಿದ್ರೆ. ಇಲ್ಲ ಅನ್ನೋದಿತ್ತು ಮನೆಯಲ್ಲಿ ವೈದ್ಯಶಾಸ್ತ್ರ ಅಲ್ಲ, ಬೋಸ್ರಿನೇ ಕರ್ಕೊಬರಲ್ಲ ನಾನು. ಕುಡಿದು ನೀರು ಅಲ್ಗಾಡ್ದಿದ್ದಂಗೆ ನೋಡ್ಕಿತಾರೆ ಅಲ್ಲಿ ಗಂಡ ಅತ್ತೆ ಮಾವ ಅಂತ. ಒಳ್ಳೆ ಬುದ್ಧಿನೂ ಕಲಿಸ್ತಾರೆ, ನಿನ್ನ ಹಾಗೆ ದುರ್ಬುದ್ಧಿ ಹೇಳ್ಕೊಡಲ್ಲ. ಅಲ್ಲೇ ಇರಲಿ, ನಾನೇ ಹೋಗಿ ಒಂದು ಗಳಿಕ್ಕೆ ಹೋಗಿ ನೋಡ್ಕಿ ಬರ್ತೀನಿ. ನಿನ್ನ ಮತ್ತೆ ಹಚ್ಚಿ ಕಾಲು ಇಡೋಕ್ಕೆ ಬಿಡೋದೂ ಇಲ್ಲ ನಾನು. ನಳ್ಳು ಸೋಕಕ್ಕೆ ಬಿಡಲ್ಲ ಹುಟ್ಟ ಬಾಲಿಗೆ. ಈಗಲೇ ಹೇಳಿನಿ, ವೈದ್ಯಶಾಸ್ತ್ರ ಹಂಗಾರು ಇರಲಿ ಗನಾದೊಂದೆಲ್ಲ ಮಾಡೋಣ ಅಂತೇಳಿ ನಾನು ಆಸೆ ಮಾಡಿ ಎಲ್ಲ ಸಮ್ಮಾಡ್ಕಿತಿದ್ರೆ ಎಲ್ಲೇ ಅಂತ ಒಂದು ಸನಿ ಇದ್ದಂಗೆ ಬಂದು ಸಾರ್ತಾಗಿ ಏನೋ ಇಲ್ಲಿಗೆ ಯಾವುದೊಂದನ್ನು ಮಾಡೋಕ್ಕೆ ಬಿಡಲ್ಲ. ಹೇಳಿ ಹೋದ್ರಲ್ಲ ತಂದು ಬಿಟ್ಟೆ ಅಂದರೆ ಕಾರ್ ಇರಬೇಕು, ಜೊತೆಗೆ ಒಬ್ಬ ಡ್ರೈವರ್ ಇರಬೇಕು ಅಂತ. ಕರ್ಕೊಬತ್ತೀಯ ನಿನ್ನ ಅಪ್ಪನ ಮನೆಯಿಂದ? ಕರ್ಕೊಬಾ, ಹೋಗು. ಏನಿಷ್ಟು ಕಾನೂನು ಮಾಡ್ತೀಯಲ್ಲ, ಹೋಗಿ ತಗಬಾ ಅಲ್ಲಿಂದ. ಅಲ್ಲ, ನಿಮಗೇನು ಬಂತು ಪುಣಾತ್ಮ? ಅಂದಿಯಿಂದ ಇಂದಿನ ತನಕನೂ ಇದೇ ಥರನೇ ಮಾಡಿ ನನ್ನಿಂದ ಹೊಟ್ಟೆ ಬೆನ್ನ ಒಂದು ಹುಡ್ಕೊ ತಿನ್ನಂಗಿಲ್ಲ ಇದ್ದಂಗೆ ಮಾಡ್ತೀರಲ್ಲ. ನೋಡಿರ, ನಾ ಹೇಳಿದ್ದು ನೋಡಿರನ್ರಿ ನೀವು? ಅವ್ರು ಬಂದೇನೋ ಹೇಳಿದ್ರ ಅಂತ ಹೇಳಿ ತಿರುಗಿ ಅವ್ರಿಗೆ ಹೇಳೋದು ಬಿಟ್ಟು, ಇಲ್ಲ ಹಂಗೆಲ್ಲ ಹೇಳ ಏನೋ ಪಾಪಣ್ಣ ಬಂದು ಹೇಳ್ತಾನೆ ಅಂತೇಳಿ ನೀವು ಹಿಂಗೆ ಮಾಡಬೇಡಿ ಅಂತ ಹೇಳೋದು ಬಿಟ್ಕೊಂಡು ಮತ್ತೆ ನನಗೆ ಹೇಳ್ತಿದ್ದೀರಾ? ಅವರಿದ್ರೂ ನನಗೆ ಬೈತಿದ್ದೀರಾ? ಎಂತಕ್ಕೆ ಮನೆಗೆ ಗೆಯ್ಬೇಕು ನಾನು? ನನ್ನ ಮನೆ ನನ್ನ ಸಂಸಾರ ಅಂತ ಎಂತಕ್ಕೆ ಮಾಡಬೇಕು? ಉಸಿರು ಬಿಡಬೇಡ ಅಂದೀನಿ. ಹಾಗೆ ಗ್ಯಾಂಟ್ಲು ಹೆಚ್ಚು ಕೊಂದೇ ಹಾಕಿದ್ರೂ ಹಾಕಿದೆ ನಾನೀಗ. ಜೈಲಿಗೆ ಹೋಗೋದಾದ್ರೂ ಚಿಂತಿಕಿಲ್ಲ. ಮತ್ತು ಮಾತಾಡ್ತದೆ. ಕಡೇನ್ಕಂತೂ ಕೇಳ್ತಿದ್ದೀನಿ, ಹೇಳೋ. ಪಾರತಕ್ಕರ ಮನೆಗೆ ಹೋಗಿ ನಾ ಹಿಂಗೆ ಹೇಳಿದ ತಪ್ಪಾತೋ, ನಾ ಏನೋ ತಿಳುವಳಿಕೆ ಇಲ್ಲದೆ ಅಂತ ಹೇಳಿ ಬತ್ತೀಯೋ? ಇಲ್ಲ ನಾನೀಗ ಫೋನ್ ಮಾಡಿ ಅವ್ರಿಗೆ ಹೇಳಲ್ಲ? ಬೇಡ, ನಾವು ಬಸ್ರಿ ಕರ್ಕೊಬರಕ್ಕೆ ಬರೋಲ್ಲ, ಹೆಂಗೋ ಮಾಲ್ ನೀವು ನೋಡ್ಕೇಳಿ ಅಂತ ಹೇಳೋದ ಏನು ಮಾಡೋದು? ಎರಡರಲ್ಲಿ ಒಂದೇ ತೀರ್ಮಾನ, ಹೇಳಿಬಿಡು ಈಗ. ಇಲ್ಲ, ನಾ ಹೋಗಲ್ಲ, ಯಾವ ಕಾರಣಕ್ಕೂ ಹೋಗಲ್ಲ. ಅಂಥದ್ದೇನು ಹೇಳಬಾರ್ದೇನು ಹೇಳಲ್ಲ. ನಾನು ಇದ್ದಿಸೇನೆ ಹೇಳಿದ್ದೆ, ನನ್ನ ಮಗಳು ಜಾಗ್ರತೆ ನಾನು ಮಾಡಿದ್ದೆ. ಈಗ ಹೊಕ್ಕಿಣ ತಪ್ಪತ್ತು ಅಂತ ನಾನು ಯಾಕೆ ಹೇಳ್ತೀನಿ? ಅಲ್ಲೆಲ್ಲ ಹಚ್ಕಾಕಿ ಕೊಟ್ಟಿದ್ದಲ್ದೆ ಮತ್ತೆ ಅವನ ಮನೆ ಬಾಗಿಲಿಗೆ ಹೋಗಿ ನಾ ತಪ್ಪಾತು ಅನ್ಬೇಕಾ? ನಾ ಹೇಳಲ್ಲ. ನೀವು ಹೇಳಿ, ಬಸ್ಸಿಗೆ ಕರ್ಕೊಬರೋಲ್ಲ ಅಂತಲೇ ಹೇಳಿ ನೀವು ನೋಡ್ಕೊಂಡ್ಲಿ, ಅಲ್ಲೇ ಮಾಡಲಿ ಬಾಣ್ತಾನ, ಬೆದರ್ಲಿ, ಗೊತ್ತಾಗ್ತದ ಅವಾಗ. ಈಗ ತಾಯಿಗೆ ಸ್ವಲ್ಪ ಗೋಳಾಗಕ್ಕೂ ಕರ್ಕೊಬತ್ತಾನೆ ಇಲ್ಲಿಗೆ, ಬರದೆ ಎಲ್ಲಿಗೆ ಹೊಡ್ತಾನೆ, ಆವಾಗ ಹೇಳ್ತೀನಿ ಏನು ಅಂತ. ಓಹೋ, ನನಗೆ ಹೇಳಕ್ಕೆ ಬರ್ತಾರೆ. ಕಟ್ಕೊಂಡವನಿಗೆ ಹಂಗೆ ಗೊತ್ತಿರ್ಬೇಕು. ಮಾಡಲಿ ಬಾಣ್ತನನ ಮಾಡಲಿ, ಎಲ್ಲದೂ ಮಾಡಲಿ, ನಾನೇನು ಮಾಡಲ್ಲ. ಹೀಗೆಲ್ಲ ಮಾಡಿದ್ದು ಹೆಚ್ಚಾಗಿದ್ದು ನಾನು. ಓಹೋ, ಇಷ್ಟು ಮಿಗರ್ದು ಬಿಟ್ಟ ನೀನು? ಇಷ್ಟು ಮಿಗರ್ದು ಬಿಟ್ಟ? ಪಾಪಣ್ಣನ ಮನೆಗೆ ನೀನು ಹೋಗಲ್ಲ, ಬಸ್ರಿ ಅದನ್ನು ಕರ್ಕೊಬರೋದು ಬೇಡ. ಪೊಚ್ಚರ್ಕ ತಾಯಿನ ಬಿಸಕ ಬ್ಯಾಡ್ದಿದ್ದು ಹೊಚ್ಚಾಕಿ ಕೊಡೋಕೆ ಮಾತ್ರ ನಿನಗಿಲ್ಲಿ ಮಗಳು ಹೋಳಿಯ ಇದು ಅಂತ. ಮಗಳನ್ನ ಕರ್ಕೊಬರ್ಬೇಕು, ಅಂದ ಚಂದ ನೋಡ್ಬೇಕು, ಅವೆಲ್ಲ ಇಲ್ಲ ನಿಂಗೆ. ಹಿಂಗಿದ್ದೆ ಒಬ್ರಿಂದೊಬ್ರಿಗೆ ಹೊಚ್ಚಾಕೊಂಡಿರೋಣ ಅಂತ. ನಿಂದು ಒಂದು ಜನ್ಮನ ನಾಯಿಗಿಂತ ಹತ್ತತ್ತಾಗಿ ಹೋದಲ್ಲ. ಆಗಲಿ, ಅದೇನು ಹೇಳ್ತೀರೋ ಹೇಳಿ. ಹೋಗಲ್ಲ ಅಂದರೆ ಹೋಗಲ್ಲ, ನೋಡಲ್ಲ. ಒಂದು ತೀರ್ಮಾನ ಆಗಿ ಹೋಗಲಿ ಸದ್ಯ. ಅಂಥದ್ದು ಏನು ನಾನು ಹೇಳಿದ್ದೆ ತಪ್ಪು ಅನ್ನೋದು ಇನ್ನೂ 4 ಜನರ ಹತ್ರ ಎಲ್ಲ ಕೇಳಿ ನೋಡ್ತೀನಿ ನಾನು ಹೇಳಿದ್ರೆ ತಪ್ಪಿತ್ತನೋ ಅಂತ. ಬರಲಿ, ಪವನ್ ಮನೆಗೆ ಬರಲಿ. ಪವನ್ ಇಲ್ಲಿ ಬರದೇ ಇದ್ರೆ ಫೋನ್ ಮಾಡಿ ಹೇಳ್ತೀನಿ ನಾನು, ಕೂಡಲೇ ಬಂದುಬಿಡು ಅಂತ. ಅವನೇ ಬಂದು ಒಂದು ತೀರ್ಮಾನ ಮಾಡಿ ಹೋಗಲಿ, ಕರ್ಕೊಬರಲಿ, ಇಂಚಿನೂ ಕರ್ಕೊಬ ಅಂತ ಹೇಳ್ತೀನಿ. ಎಲ್ಲ ಅವರಿದ್ರೇ ಒಂದು ತೀರ್ಮಾನ ಮಾಡ್ತೀನಿ ನಾನು ಈ ಸತಿ. ಓಹೋ, ಅಷ್ಟೆಲ್ಲ ನೀನು ಮಾಡೋ ತನಕ ನಾನು ಎಂತ ಕೊಡ್ತಿಂತ ಕೂತಿರ್ತೀನಿ ಅಂತ ಲೆಕ್ಕ ಹಾಕ್ದ?
ಎಲ್ಲಿಗೆ ಬತ್ತ ನಿನ್ನ ಮಗ ಸೊಸೆ ಬೋರ್ಲಿ ಹಂಗಾರೆ ಇಲ್ಲಿ ಹೊಸ್ಲು ದಾಟ್ಲಿ. ಫೋನ್ ಮಾಡೋದು, ಫೋನ್ ಮಾಡು, ಯಾವುದರಿಂದ ಮಾಡ್ತೀಯ ನೋಡ್ತೀನಿ. ನನ್ನ ಹೆದರ್ಸಕ್ಕೆ ನೋಡ್ತೀಯಾ? ನೋಡ, ನೀನು ಎಲ್ಲಿಗೆ ಹೋಗಲು ಬೇಡ, ಮಗಳ ಬಸ್ರಿ ಬರೋದು ಬೇಡ. ನಂದು ಏನದೆ ಅಂತ ನಾನು ನೋಡ್ಕಿತೀನಿ. ಇರು ಮನೆ ಒಳಗೆ ಒಬ್ಬಳೆ. ಮಗ ಬರಲಿ, ಇಲ್ಲಿ ಒಳಗೆ ಕಾಲು ಇಡ್ಲಿ, ಹೆಂಗೆ ಇಡ್ತಾನೆ ನೋಡ್ತೀನಿ ನಾನು ಬೆಗ್ರು ಕಟ್ಟಿದ ಮನೆ ಇದು. ಹೆರ್ಗೆ ಹಾಕ್ತಿದ್ದೆ ನಿನ್ನವ, ಬೇಡ ಎಂತಕ್ಕೆ ಹವಾಸ್ಗೇಡು ಅಂತ ಸುಮ್ಮನಿರ್ತೀನಿ. ಈ ಸತಿ ಎರಡರಲ್ಲೊಂದು ತೀರ್ಮಾನ ಆಗಲೇಬೇಕು. ಒಬ್ಬಳೇ ಇರು, ಅದು ಎಷ್ಟು ದಿವಸ ಇರ್ತೀಯ ಇದ್ದೇ ಬಿಡು, ನಾನು ನೋಡೇ ಬಿಡ್ತೀನಿ. ಊರಲ್ಲಿ ಅಪ್ಪಂತರಿಗೆಲ್ಲ ಸಾವು ಬರ್ತದೆ, ನಿಂಗೆ ಯಾಕೊಂದು ಸಾವು ಬರಬಾರ್ದು? ಹೆಂಗಾರು ಮಾಡಿ ಮನೆ ಸಂಸಾರ ನೋಡ್ಕೊಂಡು ಹೋಗ್ತಿದ್ದೆ ನಾನು. ಏನು ಹಿಂಡ್ರು ಸತ್ತಾರ ಏನು ಸಂಸಾರ ಮಾಡ್ಕೊಂಡು ಹೋಗಲ್ಲನು? ನೀನು ಸಾವಾರು ಯಾಕೆ ಬರಬಾರ್ದು? ನಿನ್ನ ಹಂಬಕ್ಕಿಷ್ಟದೆ ನೋಡೇ ಬಿಡ್ತೀನಿ ನಾನು.